ಶಿರಾದಲ್ಲಿ ಬಿಡಿ ಕಾರ್ಮಿಕರಿಗೆ ಇ ಆಸ್ತಿ ಪತ್ರ ವಿತರಣೆ. ಇದು ರಾಜ್ಯದಲ್ಲೇ ಪ್ರಥಮ ಎಂದು ಶಾಸಕ ಜಯಚಂದ್ರ ಮೆಚ್ಚುಗೆ. ಶಿರಾದ ಬಿಡಿ ಕಾರ್ಮಿಕರ ಕಾಲೋನಿಯಲ್ಲಿರುವ ಸುಮಾರು 70 ಮಂದಿಗೆ ಹಕ್ಕುಪತ್ರವನ್ನ ಶಾಸಕ ಟಿಬಿ ಜಯಚಂದ್ರ ಅವರು ವಿತರಣೆ ಮಾಡಿದರು. ಶಿರಾದಲ್ಲಿ ಸುಮಾರು 70 ಮಂದಿ ಬಿಡಿ ಕಾರ್ಮಿಕರನ್ನ ಫಲಾನುಭವಿಗಳಿಗಾಗಿ ಗುರುತಿಸಿದ್ದು, ಫಲಾನುಭವಿಗಳಿಗೆ ಶಾಸಕರು ಹಕ್ಕುಪತ್ರವನ್ನ ವಿತರಣೆ ಮಾಡಿದರು. ಶಾಸಕರ ಕಾರ್ಯಕ್ಕೆ ಬಿಡಿ ಕಾರ್ಮಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ ಅವರು ಬಿಡಿ ಕಾರ್ಮಿಕರಿಗೆ ಇ ಆಸ್ತಿ ಪತ್ರ ವಿತರಣೆ ರಾಜ್ಯದಲ್ಲೇ ಇದು ಪ್ರಥಮ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಶಿರಾದ ಬಿಡಿ ಕಾಲೋನಿಯಲ್ಲಿ ಮನೆಗಳನ್ನು ಸುಮಾರು 7.5 ಎಕರೆಯಲ್ಲಿ ನಿರ್ಮಿಸಲಾಗಿದೆ. ಎಲ್ಲಾ ಫಲಾನುಭವಿಗಳಿಗೂ ಹಕ್ಕುಪತ್ರ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಾಯಿಸಿ ನೀಡಿದ್ದು, ಇದು ರಾಜ್ಯದಲ್ಲಿಯೇ ಮೊದಲು ಎಂದು ಶಾಸಕ ಟಿಬಿ ಜಯಚಂದ್ರ ಅವರು ಹೇಳಿದರು. ಅಲ್ಲದೆ ಅಂಬೇಡ್ಕರ್ ಆಶಯದಂತೆ ಬಿಡಿ ಕಾರ್ಮಿಕರಿಗೆ ಶಾಶ್ವತ ನೆಲೆ ಮಾಡಲು ಮನೆಯನ್ನ ನಿರ್ಮಿಸಿ ಹಕ್ಕುಪತ್ರ ನೀಡುವ ಕೆಲಸ ಮಾಡಿದ್ದೇನೆ. ಇದರಿಂದ ನನ್ನ ಕನಸು ಈಡೇರಿದೆ. ಇದೆಲ್ಲ ಅಧಿಕಾರಿಗಳ ಜನಪ್ರತಿನಿಧಿಗಳ ಕ್ರಿಯಾಶೀಲತೆಯಿಂದ ಸಾಧ್ಯವಾಗಿದೆ ಎಂದಿದ್ದಾರೆ. ಹಕ್ಕುಪತ್ರ ಅದ್ರ ಜೊತೆಗೆ ಇದು ಈ ಸ್ವತ್ತು ಮಾಡ್ತಾ ಇರ್ತಕ್ಕಂಥದ್ದು ಯಾರೋ ಪುಣ್ಯಾತ್ಮರು ಹೇಳ್ತಿದ್ದು ನೋಡಿದೆ, ಈ ಸ್ವತ್ತುಗಳು ಆಗ್ತಾ ಇಲ್ಲ ಸಿರಾದಲ್ಲಿ ಅಂತ ಹೇಳಿ. ಆ ಪುಣ್ಯಾತ್ಮರುಗಳು ಅರ್ಥ ಮಾಡ್ಕೋಬೇಕು ಈ ಸ್ವತ್ತು ಅಂದ್ರೆ ಏನು ಅಂತ. ಅದು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಈ ಸ್ವತ್ತು ಹಕ್ಕುಪತ್ರಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರ್ತಕ್ಕಂಥದ್ದು, ಈ ಸ್ವತ್ತು ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ಹಕ್ಕುಪತ್ರವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಈ ತರ ಇದು ಇವತ್ತು 70 ಜನಕ್ಕೆ ಕೊಡ್ತಾ ಇದೀವಿ. ಇನ್ನೂ ನಾವು ಕೊಡ್ಬೇಕಾಗಿರ್ತಕ್ಕಂಥದ್ದು DC ಆಫೀಸರ್ ಪೆಂಡಿಂಗ್ ಇರೋದು 30. ಇನ್ನು 100 ಜನಕ್ಕೂ ಕೂಡ ನೀವು ಸ್ವಲ್ಪ ಜನ ದುಡ್ಡು ಕಟ್ಟಬೇಕಾಗ್ತದೆ. 200 ಜನ ಅದೇ ದುಡ್ಡು ಕಟ್ಟಬೇಕಾಗುತ್ತೆ. ದುಡ್ಡು ಕಟ್ಟೋದ್ರಲ್ಲಿ ಸ್ವಲ್ಪ 2 ತರ ಆಯ್ತು. ಈ ಅಪ್ರೋಚ್ ಭಾಷೆ ಸತ್ತೋಗ್ಬಿಡ. ಆ ಸತ್ತೋಗ್ಬಿಟ್ಮೇಲೆ ಅವನ ಹತ್ರ ಒಲಿ ಅಂತ ಇದ್ದ, ಅವನಿಗೆ ಲೆಕ್ಕ ಗೊತ್ತಿತ್ತು. ಆಮೇಲೆ ನಜೀರ್ ಬೇರೆ, ನಜೀರು ಅವರಿಬ್ರೆಲ್ಲ ಜೊತೆಗೆ ಇದ್ರು, ಚೆನ್ನಾಗೇ ಇದ್ರು. ಆಮೇಲೆ ಏನೇನೋ ಆಯ್ತು. ಆಮೇಲೆ ನನಗೆ ಗೊತ್ತಾಯ್ತು ದುಡ್ಡು ತಗೊಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಗಳ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಒಂದೇ ಹೇಳ್ತೀನಿ, ಇವತ್ತಿಲ್ಲಿ ಪೊಲೀಸರಿದ್ದಾರೆ. ಯಾರೇ ಬಡವರಿಗೆ ಮೋಸ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರೆ, ಅವ್ರು ಯಾರು ಎಷ್ಟೇ ದೊಡ್ಡರಾದ್ರೂ ಕೂಡ ಆ ಕೆಲಸವನ್ನ ಜೀಶಾನ್ಯ ಮಾಡಿದ್ರು ಕೂಡ ಜೀಶಾನ್ನು ಬಿಡೋದಿಲ್ಲ. ನಾನು ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು. ಇವತ್ತು ನಾವಿರೋದಕ್ಕೂ, ಇವತ್ತು ನಿಮಗೆ ಓಟ್ ಕೊಟ್ಟಿರತಕ್ಕಂಥದ್ದು ನಮ್ಮನ್ನೇ ನಿಮ್ಮ ಸೇವೆ ಮಾಡೋದಕ್ಕೋಸ್ಕರ. ನಿಮಗೆ ಕಾನೂನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಓಟ್ ಹಾಕೋದು ಒಂದೇ ಗೊತ್ತು. ಆದ್ರೆ ನಿಮಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಚಿಂತನೆ ಮಾಡಿ. ಸರ್ಕಾರ ಅಂತಂದ್ರೆ ಬಹಳ ಸುಲಭವಾಗಿ ಒಂದೇ ದಿವಸ ಜೋಬ್ನಾಗಿರೋದು ತಕ್ಕೊಳಕ್ ಬರೋದಿಲ್ಲ. ಇದು ಹೊಸ ಕಾನೂನು ಮಾಡಿದ್ದು ನಿಮಗೆ ಬಿಡಿ ಕಾನೂನಿಗೆ. ಖಾಸಗಿಯವರಿಂದ ನಾನು ಕಲಿತು ಖಾಸಗಿಯವರಿಂದಲೇ ಅವ್ರ ಜೊತೆಗೂಡಿ ನಿಮ್ಮನ್ನ ಜೊತೆಗೂಡಿ ಮಾಡಿರ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಇವತ್ತು ನನಗೆ ಒಂದು ರೀತಿಯಾಗಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡ್ತಕ್ಕಂಥ ಒಂದು ದಿನ ಆಗಿದೆ. ಯಾಕಂದ್ರೆ ನಾನು ಕಣ್ಣಾರೆ ಕಂಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇವತ್ತು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ನೀವು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಬಡವರಿಗೆ ಯಾವ ರೀತಿಯಾಗಿ ಮೋಸ ಮಾಡ್ತಾ ಇರಲಿ ಅಂತ ಹೇಳಿದ್ರೆ ಪಟ್ಟಣ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಅಷ್ಟಿಷ್ಟಲ್ಲ. ಆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಬ್ ರಿಜಿಸ್ಟರ್ ಅಲ್ಲಿ ನಾನು ಇನ್ನು ಮೇಲೆ ಯಾರಾದ್ರೂ ಬಂದು ಅಕ್ಕಪಕ್ಕದಾಗ ಬಂದು ಇಲ್ಲಿ ಹೆಬ್ಬೆಟ್ಟಿ ಸೈನ್ ಹಾಕಿ ಅಂತಂದ್ರೆ ನಾನೊಂದು ಹೇಳಿರ್ತೀನಿ, ಜೀಶಾನ್ಗೆ ಹೇಳ್ತೀನಿ, ಒಂದು ಕಟಿಪ್ಲೇರ್ ಕೊಟ್ಟಿರ್ತೀನಿ, ಯಾರಾದ್ರೂ ಹೆಬ್ಬೆಟ್ಟಿ ಸೈನ್ ಹಾಕಿಬಿದ್ರೆ ಹೆಬ್ಬೆಟ್ಟ ಕಟ್ ಮಾಡ್ಬಿಡ್ತೀನಿ. ಯಾರು ಸೈನ್ ಹಾಕಕ್ ಹೋಗ್ಬೇಡಿ, ನಿಮಗೆ ಮೋಸ ಮಾಡಕ್ ತಯಾರಾಗಿದ್ದಾರೆ. ಇವತ್ತು ಇಲ್ಲಿ ಒಂದು ಸೈಟಿನ ಬೆಲೆ ಎಷ್ಟಿದೆ ಗೊತ್ತೇನು? ಎಷ್ಟಿದೆ ಹೇಳಿ? 30 ಲಕ್ಷ ರೂಪಾಯಿವರೆಗೂ ಇದೆ ಒಂದು ಸೈಟಿನ ಬೆಲೆ. ಈ ಬೆಲೆ. ಇನ್ನು ಫಲಾನುಭವಿಗಳು ಇಂದಿಗೂ ತಮ್ಮ ಆಸ್ತಿಯನ್ನ ಮಾರ್ಕೊಳ್ಬೇಡಿ. ಇಂದು ಶಿರಾದಲ್ಲಿ ಒಂದು ಸೈಟ್ 30 ಲಕ್ಷ ರೂಪಾಯಿ ಆಗಿದೆ. ಮುಂದೆ ಇದು 3 ಕೋಟಿಯೂ ಆಗಬಹುದು. ಯಾಕಂದ್ರೆ ಶಿರಾದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಾ ಇದೆ. ಜೊತೆಗೆ ಶಿರಾಗೆ ಮೌಲಾನಾ ಆಜಾದ್ ಶಾಲೆ ನಿರ್ಮಾಣಕ್ಕೆ ಅನುದಾನ ಮಂಜೂರಾಗಿದ್ದು, ಈ ಶಾಲೆಯನ್ನ ಬಿಡಿ ಕಾರ್ಮಿಕರ ಕಾಲೋನಿಯಲ್ಲಿಯೇ ನಿರ್ಮಿಸಲಾಗುವುದೆಂದು ತಿಳಿಸಿದ್ದಾರೆ. ಮಾಡ್ಕೊಡ್ಬೇಕು ಅಂತ ಕಾನೂನು ಮಾಡಿದಾಗ ಅದಕ್ಕೆ ಯಾರು ಕೂಡ ಹೆಚ್ಚು ಸಹಕಾರ ಕೊಡ್ಲಿಲ್ಲ. ಆದ್ರೂ ಕೂಡ ನಾನು ಪಟ್ಟು ಬಿಡದಲೆ ರಿಜಿಸ್ಟರ್ ಮಾಡೇ ಕೊಡಬೇಕು ಅಂತೇಳಿ
ಒಂದು ಸರಿ ರಿಜಿಸ್ಟರ್ ಆದ್ರೆ ಅದನ್ನ ಯಾರು ಕೂಡ ಮಾರಕ್ ಬರೋದಿಲ್ಲ, 15 ವರ್ಷ ಪರಭಾರ ಮಾಡಕ್ ಬರೋದಿಲ್ಲ. ಯಾರೋ ಬಡವ್ರ ಕೈಲಿ ಹೆಬ್ಬೆಟ್ಟು ಹಾಕಿಸ್ಕೊಂಡು ಜಮೀನು ನೋಡ್ಕೊಳ್ತಕ್ಕಂಥ ಜನ ಸಿರಾದಲ್ಲೂ ಇದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಇರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಜನ ಇರೋಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಅವ್ರಿಗೆ ಮೂಗ್ದಾರ ಹಾಕಬೇಕು ಅಂತ ಹೇಳಿ ನಾನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಇವತ್ತು ರಿಜಿಸ್ಟರ್ ಮಾಡಿದ್ವಿ ಕೊಡುವಂತ ಕೆಲಸ ಏನಾದರೂ ಕೂಡ ರಾಜ್ಯದಲ್ಲಿ ಆಗಿದೆಯಾ ಅಂತ ಹೇಳಿದ್ರೆ ಬಹಳಷ್ಟು ಕಡೆಗೆ ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು. ಆದ್ರೆ ಜನಪ್ರತಿನಿಧಿಗಳ ಸಹಕಾರ ಇಲ್ಲದೆ ಇರೋದ್ರಿಂದ ಹಕ್ಕುಪತ್ರಗಳನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಸಬ್ ರಿಜಿಸ್ಟರ್ ಆಫೀಸ್ದಾಗ ರಿಜಿಸ್ಟರ್ ಮಾಡತಕ್ಕಂಥದ್ದು ತೆಗೆಯಪ್ಪ ಪತ್ರ ತೆಗೆ. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ರುದ್ರೇಶ, ನಗರಸಭೆ ಸದಸ್ಯರಾದ ಆರ್ ರಾಮು, ಕುಳ್ಳ ರಾಧಾಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.